ನಮ್ಮ ಹಣೆ ಬರ ಹಿಂಗಿದೆ ನೋಡಿ, ಅಲ್ಲಿ ನೋಡಿ. ಇದು ಮುಖ್ಯ ಮೇನ್ ಇ-ವೇ ಬಿಲ್ಲು ಮುಖ್ಯವಾಗಿ ಇರಲೇಬೇಕು ನಮ್ಮ ಗಾಡಿಗಳಲ್ಲಿ. ಇಲ್ಲ ಅಂದರೆ ಇ-ವೇ ಬಿಲ್ ನಂಬರ್ ಬರುತ್ತೆ. ಸೌಲಂಗ ಬಂದು ತಿರ್ಗಾ ಮತ್ತೆ ಮಲಿಕೊಂಬಿಟ್ಟೆ. ಫುಲ್ಲು ನಿದ್ದೆ ಟಯರ್ಡು. ಅಲ್ಲೂ ಮಲಿಕೊಂಡು ಅಲ್ಲಿಂದ ಬೇಕಾಗಿತ್ತು ಒಳ್ಳೆ ವ್ಯೂಸ್ ಇರೋದು ಎಲ್ಲ ನೋಡ್ಕೊಂಡು ಹೋಗೋಣ, ಫಾಲ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಎಲ್ಲ ಎಡವಟ್ಟಾಯ್ತು ನೋಡಿ. ಈ ರೋಡು ಉಡುಪಿಯಿಂದ ಬರುತ್ತೆ ನೋಡಿ. ಈ ರೋಡು ಆ ಗಾಡಿ ಬರ್ತಿದ್ದಲ್ಲ ಅದು ಉಡುಪಿಯಿಂದ ಬರುತ್ತೆ ಆ ರೋಡು. ಆ ರೋಡಲ್ಲಿ ಸಿಕ್ಕ ನಮ್ಮ ರೂಟೇ ಬೆಸ್ಟು, ಯಲ್ಲಾಪುರ ರೂಟು. ಬಾ ಟ್ರಿಪ್ ಹೆಂಗೋ ಬಂದ್ಬಿಟ್ಟು ಘಾಟ್ ಹಚ್ಕೊ ಬಂದ್ಬಿಟ್ಟು ಅಲ್ಲೇ ಸ್ನೇಹಿತರೆ, ನಮ್ಮ ಗಾಡಿ ಬಿಲ್ಲೆಲ್ಲ ಬಂತು. ಅವಲ್ಲೇ ಒಂದು ಹೇಳಿದ್ದೆ ಬಿಲ್ ಬರಲಿ ನಿಮ್ಗೊಂದು ವಿಷಯ ಹೇಳಬೇಕು ಅಂತ. ವಿಷಯ ಏನಪ್ಪ ಅಂದರೆ, ಲಾಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅತ್ತಿಬೇಲೆದಲ್ಲಿ ಸಬ್ಸ್ಕ್ರೈಬರ್ದು ಒಂದು ಗಾಡಿ ಅತ್ತಿಬೇಲೆ ಸೇಲ್ ಟ್ಯಾಕ್ಸಲ್ಲಿ ಗಾಡಿ ಹಿಡ್ಕೊಂಡು ಕೋರಮಂಗಲದಲ್ಲಿ ಏನೋ ಹಾಕಿದ್ರಂತೆ. 1 ಲಕ್ಷ ಏನೋ ಓನರ್ ಹತ್ರ ದಂಡ ಕಟ್ಸ್ಕೊಂಡ್ರಂತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿದರು. GST ಇದು ಸೇಲ್ ಟ್ಯಾಕ್ಸು GST ಇದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳೋಣ ಅಂತ. ಸೇಲ್ ಟ್ಯಾಕ್ಸು GST ನಮಗೆ ಸಂಬಂಧ ಬರಲ್ಲ ಬ್ರದರ್. 1 ಲಕ್ಷ ನಿಮ್ಮ ಓನರ್ ಏನಕ್ಕೆ ಕಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೇಲ್ ಟ್ಯಾಕ್ಸು GST ನಮಗೆ ಯಾವುದೇ ಕಾರಣಕ್ಕೂ ಸಂಬಂಧ ಬರಲ್ಲ. ನಾವು ಏನು ಮಾಡೋದು, ನಮ್ಮ ಕೆಲಸ ಏನಪ್ಪ ಅಂದರೆ, ಬಿಲ್ಲು ಬಂದಾಗ ಕೆಲವೊಂದು ಬಿಲ್ಲು ಅವೆಲ್ಲ ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಅವೆಲ್ಲ ಕರೆಕ್ಟಾಗಿದ್ದರೆ ನಾವು ಗಾಡಿ ತಗೊಂಡು ಹೋಗ್ಬೋದು. ಕರೆಕ್ಟಾಗಿಲ್ಲ ಅಂದರೆ ತಗೊಂಡು ಹೋಗ್ಬಾರ್ದು. ಹೆಂಗೆ ಹೋದ್ರೂ ಗಾಡಿ ಹಿಡ್ದಾಕಿದ್ರೆ ನಮಗೇನು ದಂಡ ಕಟ್ಟಲ್ಲ, ಪಾಲ್ಟಿನೇ ಕಟ್ಟಬೇಕಾಗತ್ತೆ, ಮೆಟೀರಿಯಲ್ ಪಾಲ್ಟಿನೇ ಕಟ್ಟಬೇಕಾಗತ್ತೆ. GST ಸಂಬಂಧಪಟ್ಟಿದ್ದು ಅಥವಾ ಓವರ್ಲೋಡು ಅವು ಇವು ಅಂತಿದ್ರೆ ಮಾತ್ರ ನಾವು ಕಟ್ಟಬೇಕಾಗಿ ಬರುತ್ತೆ. GST ಸಂಬಂಧಪಟ್ಟಿದ್ದು ನಮಗೇನು ಸಂಬಂಧ ಬರಲ್ಲ. ಬನ್ನಿ ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಹೇಳ್ತೀನಿ ನೋಡಿ. ನಮ್ಮ ಗಾಡಿ ಬಿಲ್ಲು ಬಂದಿದೆ. ಯಾವತ್ತೇ ಆಗಲಿ ಬಿಲ್ಲು ಬಂದಾಗ ಕೆಲವೊಂದರಲ್ಲಿ ಬಿಲ್ಲಲ್ಲಿ ಟ್ರಾನ್ಸ್ಪೋರ್ಟ್ GC ಇದ್ದೇ ಇರುತ್ತೆ, ಕೆಲವೊಂದ್ರಾಗ ಇರಲ್ಲ. ನಮ್ಮದು ಟನ್ನೇಜ್ ನೋಡಿ 25,330. ಇದು ಅವಶ್ಯಕತೆ ಏನು ಇಲ್ಲ. ಕೆಲವೊಂದು ಇರ್ತವೆ, ಕೆಲವೊಂದು ಏನಿಲ್ಲ. ಇದು ನಮಗೆ ಮುಖ್ಯ ಅಲ್ಲ. ನಮಗೆ ಮುಖ್ಯವಾಗಿರೋದು ನೋಡಿ, ಇದು ಬಿಲ್ಲು ಇನ್ವಾಯ್ಸು. ಇದು ಬಿಲ್ಲು ಕಂಪಲ್ಸರಿ ನಮಗೆ ಇರಲೇಬೇಕು. ಇದರಲ್ಲಿ ಅವರು ರೇಟ್ ಎಷ್ಟು ಹಾಕಿರ್ತಾರೆ ಏನು ಎತ್ತಂತ ನಮಗೆ ಗೊತ್ತಿರಲ್ಲ. ಇದರಲ್ಲಿ ನಮ್ಮದು ಗಾಡಿ ನಂಬರ್ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಮೇನ್ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮದು ಗಾಡಿ ನಂಬರ್ ಎಲ್ಲಿದೆ, ಗಾಡಿ ನಂಬರ್ ಚೆಕ್ ಮಾಡ್ಕೋಬೇಕು. ಎಲ್ಲಪ್ಪ ನಮ್ಮ ಗಾಡಿ ನಂಬರೇ ಕಾಣುತ್ತಿಲ್ವಲ್ಲಪ್ಪ ಇದ್ರಾಗೆ. ನೋಡಿ ಸ್ನೇಹಿತರೆ, ಈ ಇನ್ವಾಯ್ಸಲ್ಲಿ ಇದೆ ನೋಡಿದ್ರ. ಇನ್ವಾಯ್ಸಲ್ಲಿ ನೋಡಿ ನಮ್ಮ ಗಾಡಿ ನಂಬರು KA 52 A6818 ಎಲ್ಲ ಡೀಟೇಲು, ಎಲ್ಲಿಗೆ ಹೋಗೋದು ಏನು ಎತ್ತ ಇಲ್ಲಿದೆ ನೋಡಿ. ಮೆಟೀರಿಯಲ್ ರೇಟು, GST AST ಇವೆಲ್ಲ ನಮಗೆ ಐಡಿಯಾ ಇರಲ್ಲ, ಅವೆಲ್ಲ ನಮಗೆ ಸಂಬಂಧ ಪಡಲ್ಲ. ಅವರು ಕೆಲವೊಂದು ಕಡಿಮೆ ಹಾಕಿರ್ತಾರೆ, ಕೆಲವೊಂದು ಜಾಸ್ತಿ ಹಾಕಿರ್ತಾರೆ, ಅದು ಸೇಲ್ ಟ್ಯಾಕ್ಸ್ನ ಇಟ್ಕೊತಾರೆ. ನಮಗೆ ಇದು ಮುಖ್ಯ. ಇದ್ರ ಜೊತೆ ಇನ್ನೊಂದಿದೆ ನೋಡಿ, ಇದು ಮುಖ್ಯ. ಮೇನ್ ಇ-ವೇ ಬಿಲ್ಲು ಮುಖ್ಯವಾಗಿ ಇರಲೇಬೇಕು ನಮ್ಮ ಗಾಡಿಗಳಲ್ಲಿ. ಇಲ್ಲ ಅಂದರೆ ಇ-ವೇ ಬಿಲ್ ನಂಬರ್ ಬರುತ್ತೆ, ನಂಬರ್ ಇದ್ದರೂ ಸಾಕು ನೋಡಿ. ಇ-ವೇ ಬಿಲ್ಲಲ್ಲಿ ನಮ್ಮ ಗಾಡಿ ನಂಬರ್ ಇಲ್ಲಿ ಕೆಳಗಡೆ ಇರ್ತೈತೆ, KA 52 A6818. ಯಾವಾಗ ಮಾಡಿದ್ದು 7ನೇ ತಾರೀಕು. ಆಮೇಲೆ ಇಲ್ಲಿ ವ್ಯಾಲಿಡಿಟಿ ಇರ್ತೈತೆ ನೋಡಿ. ಇಲ್ಲಿ ನೋಡಿ ವ್ಯಾಲಿಡಿಟಿ 10ನೇ ತಾರೀಕುವರೆಗೂ ವ್ಯಾಲಿಡಿಟಿ ಇದೆ. 10ನೇ ತಾರೀಕು ಒಳಗಾಗಿ ನಾವು ಪಾಯಿಂಟಿಗೆ ಹೋಗಲೇಬೇಕು. ಮತ್ತು ದಾರಿಯಲ್ಲಿ ಏನಾರು ಸಮಸ್ಯೆ ಆದಾಗ ಅದನ್ನು ರಿನ್ಯೂವಲ್ ಮಾಡಿಸ್ಬೋದು, ಅವರು ಟ್ರಾನ್ಸ್ಪೋರ್ಟ್ನವ್ರು ಮಾಡಿಕೊಡ್ತಾರೆ. ಇವು ಮುಖ್ಯವಾಗಿ ನೋಡ್ಕೋಬೇಕು. ಇದರ ಸಂಬಂಧ ನಾವು ನೋಡ್ಕೊಂಡಿರ್ತೀವಿ, ಅದ್ರಾಗ ರೇಟು ನಾವು ಎಲ್ಲ ನೋಡ್ಕೊಂಡಿರ್ತೀವಿ. ರೇಟು ಹೆಚ್ಚು ಕಡಿಮೆ ಹಾಕಿದರೆ ಅದಕ್ಕೆ ನಮಗೆ ಸಂಬಂಧ ಬರಲ್ಲ. ರೇಟ್ ಹೆಚ್ಚು ಕಡಿಮೆ ಹಾಕಿದಾಗ ಏನು ಮಾಡಿಬಿಡ್ತಾರೆ, ಸೇಲ್ ಟ್ಯಾಕ್ಸ್ನವ್ರು ಗಾಡಿ ಹಿಡಿದು ಒಳಗಾಕ್ಬಿಡ್ತಾರೆ. ಹಿಡಿದು ಒಳಗಾಕಿದಾಗ 1 ದಿನ 2 ದಿನ ನಾವು ನಿಂತ್ಕೊಳ್ಳೇಬೇಕು. ಅದು ಫೈನ್ ಬಂದೇ ಬರುತ್ತೆ. ಫೈನ್ ಬಂದ್ಬಿಟ್ಟು ಪಾಲ್ಟಿನೇ ಕಟ್ಟಬೇಕು, ನಮ್ಮದು ಬರಲ್ಲ. ನಮ್ದು ಏನಿದ್ರು ಓವರ್ಲೋಡ್ ಇದ್ದರೆ ಮಾತ್ರ ನಮ್ಮದು ಬರುತ್ತೆ. ಬನ್ನಿ ಬಿಲ್ಲಿಗೆ ಕೊಡೋಣ. ಓವರ್ಲೋಡ್ ಇದ್ದರೆ ಮಾತ್ರ ನಮ್ಮದು ಬರುತ್ತೆ, ಓನರ್ದು ಇದ್ರದ್ದು. ಇಲ್ಲಾಂದರೆ ಮೆಟೀರಿಯಲ್ ಪಾಲ್ಟಿ ಇರ್ತಲ್ಲ ಅವರೇ ಕಟ್ಟಬೇಕು. ಮೇಯ್ನು ನಾವು GST ಬಿಲ್ಲು ಅವೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ನಮ್ಮ ಗಾಡಿ ನಂಬರ್ ಕರೆಕ್ಟಾಗಿದೆಯಾ ಅವೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಗಾಡಿ ನಂಬರ್ ತಪ್ಪಿದ್ದು ನಾವು ಅದನ್ನು ತಗೊಂಡೋಗಿ ತಗ್ಲಾಕೊಂಡ್ರೆ ಅದು ನಮ್ಮ ಮೇಲೆ ಬರುತ್ತೆ. ಗಾಡಿ ನಂಬರ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಾವು ಒಂದೇ ಮಾತು ಹೇಳ್ಬೋದು, ನೋಡಪ್ಪ ನಮ್ಮ ಗಾಡಿ ನಂಬರು ಡೇಟು ಎಲ್ಲ ಕರೆಕ್ಟಾಗಿದೆ, ನಾವು ನೋಡ್ಕೊಬಂದಿದ್ವಿ. ಇದ್ರ ಮೇಲೆ ಬಿಟ್ಟಿದ್ದು ಪಾಲ್ಟಿ ಮಿಸ್ಟೇಕ್ ಮಾಡಿರೋದು ನಮ್ಮ ತಪ್ಪಲ್ಲ ಅಂತ ಹೇಳಿದಾಗ ಗಾಡಿನ ಮಾತ್ರ ಸೀಸ್ ಮಾಡೇ ಮಾಡ್ತಾರೆ.
ಸೀಸ್ ಮಾಡಿ 2 ದಿನ ಅಲ್ಲ 3 ದಿನ ಅವ್ರು ದುಡ್ಡು ಕಟ್ಟೋವರೆಗೂ, ದಂಡ ಕಟ್ಟೋವರೆಗೂ ಗಾಡಿನ ಬಿಡಲ್ಲ. ಅವ್ರು ದಂಡ ಕಟ್ಟಿದ ಮೇಲೆ ಗಾಡಿ ಬಿಡ್ತಾರೆ, ಅಲ್ಲಿವರೆಗೂ ಗಾಡಿ ಬಿಡಲ್ಲ. ಸದ್ಯಕ್ಕೆ ಈಗ ನಾವು ಹೊರಡೋಣ ಬನ್ನಿ. ಇಲ್ಲಿಂದ ಶಿಸ್ತಾಗಿ ಹೋಗಿ ಪೆಟ್ರೋಲ್ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ. ಮುಂದೆ ನೋಡಿ, ಹಿಂದೆ ಯಾವ್ದಾರು ಗಾಡಿ ಇದಾವ? ಹಿಂದೆ 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 ಯಾವುದು ಗಾಡಿ ಇಲ್ಲ. ಎಲ್ಲ ಗಾಡಿಗಳು, ಅಲ್ಲೊಂದು ಲೈಲ್ಯಾಂಡು, 2 ಟಾಟಾ, ಇವೆಲ್ಲ ಬಿಜಾಪುರ ಗಾಡಿಗಳು. ಬಿಜಾಪುರ ಗಾಡಿಗಳು ಇವೆರಡು ಒಂದೇ ಓನರ್ದು ಇರಬೇಕು. ವೀರಭದ್ರೇಶ್ವರ ಬನ್ನಿ ನಾವು ಮೂವ್ ಮಾಡ್ಕೊಂಡು ಹೋಗೋಣ. ಆರಾಮಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದ್ಬಿಟ್ಟು 2 ಗಂಟೆ ಆಯಿತು. ಊಟ ಮಾಡ್ಕೊಂಡು ಕೂತ್ಕೊಂಬಿಟ್ಟೆ, ಅಥವಾ ಊಟ ಅಂತೀನಿ, ನಿದ್ದೆ ಮಾಡ್ಕೊಂಡು ಕೂತ್ಕೊಂಡೆ, ಊಟ ಮಾಡಿಲ್ಲ. ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಹೋಗಿ ಡೀಸೆಲ್ ಹಾಕ್ಬಿಟ್ಟು ನೋಡೋಣ ಬರ್ರಿ. ಸ್ನೇಹಿತರೆ, ನಮ್ಮ ಹಣೆ ಬರ ಹಿಂಗಿದೆ ನೋಡಿ, ಅಲ್ಲಿ ನೋಡಿ. ಬಿಲ್ ಬಗ್ಗೆ ಅಷ್ಟೊಂದು ವಿಡಿಯೋ ಮಾಡ್ಕೊಬಂದೆ. ಸೇಲ್ ಟ್ಯಾಕ್ಸ್ನವರು ನನ್ನ ಗಾಡಿನೇ ಹಿಡಿದ್ಬಿಟ್ರಿ ಇವತ್ತು. ಎಲ್ಲ ನೋಡಿ, ಅದಿಲ್ಲ ಇದಿಲ್ಲ ಹಂಗೆ ಹಿಂಗೆ. ಇವರು ಏನು ಮಾಡ್ಬಿಟ್ಟು 300 ಟನ್ ಆರ್ಡ್ರ್ ಇರೋದು, ಪಾಲ್ಟಿದು 300 ಟನ್ ಆರ್ಡ್ರ್ ಇರೋದು. ನಮ್ಮ ಗಾಡಿಯಲ್ಲಿ ಲೋಡ್ ಆಗಿರೋದು ಇಲ್ಲಿದೆ ಎಷ್ಟೋ 25 ಟನ್ 330 kg. ಎಷ್ಟನೇ ಗಾಡಿ ಹೋಗ್ತೈತೆ? ಎಷ್ಟನೇ ಗಾಡಿ? ಒಂದೇ ಬಿಲ್ಲಲ್ಲಿ 10 ಗಾಡಿ ಓಡಿಸ್ಬೋದಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು 1 ಅವರ್ ಟೈಮ್ ವೇಸ್ಟ್ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ. ಅಪ್ಪ ಬರ್ರಿ, ಈಗ ಮಾತಾಡಿದ್ದೆಲ್ಲ ಆಯಿತು. ಹೋದ್ರು ಮೇಡಮು, ಒಬ್ಬ ಮೇಡಮು. ಅಲ್ಲ ಅಷ್ಟಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಬಂದು ಇಲ್ಲಿ ಬಂದು ಸೇಲ್ ಟ್ಯಾಕ್ಸ್ನ ಹಿಡ್ಕೊಂಡ್ರು. ನಮಗೇನು ಸಮಸ್ಯೆ ಆಗಲ್ಲ, ಯಾಕಂದರೆ ಬಿಲ್ಲು ಓಕೆ ಇದೆ. ಅವ್ರು ಕೇಳಿದ್ದೆಲ್ಲ ಥರ ತೋರಿಸಿದ್ವಿ, ಎಲ್ಲ ಥರ ಓಕೆ ಆಯಿತು. ಅವ್ರೇನೋ ಇದರಲ್ಲಿ ಆನ್ಲೈನಲ್ಲೇನೋ ತೋರಿಸ್ತಿಲ್ಲ ಅಂತೇಳಿ ಬಂದು ಹಿಡ್ಕೊಂಡ್ರೆ ಗಾಡಿನವರು. ಮುಂಚೆ ಎಲ್ಲ ಏನು ಮಾಡೋರು ಸೇಲ್ ಟ್ಯಾಕ್ಸ್ನವರು, ಗಾಡಿ ಹಿಡಿದು ಬಿಲ್ ಚೆಕ್ ಮಾಡಿ ಬಿಲ್ಲಲ್ಲಿ ಇದು ಮಾಡೋರು. ಈಗ ಹಂಗಲ್ಲ, ಗಾಡಿ ಮೊಬೈಲ್ ನಂಬರ್ ಅವ್ರ ಹತ್ರ ಆ್ಯಪ್ ಇರ್ತೈತೆ, ಅದರ ಗಾಡಿ ನಂಬರ್ ಹಾಕಿರೋ ಸಾಕು. ಅವ್ರ ಮೊಬೈಲಲ್ಲಿ ನಮ್ಮ ಗಾಡಿ ನಂಬರ್ ಹಾಕಿದ್ರೆ ನಮ್ಮ ಗಾಡಿ ಡೀಟೇಲು ಜಾತಕನೇ ಅಲ್ಲಿ ಬಂದ್ಬಿಡ್ತೈತೆ. ಇಲ್ಲಿಂದ ಇಲ್ಲಿಗೆ ಲೋಡು, ಇಷ್ಟು ಟನ್ ಲೋಡ್ ಆಗಿದೆ ಎಲ್ಲ ಥರ ಬಂದ್ಬಿಡ್ತೈತೆ. ಅದೇನೋ ತೋರಿಸ್ಲಿಲ್ವಂತೆ. ಮತ್ತು ತಿರ್ಗಿ ಎಲ್ಲ ಇಷ್ಟೊತ್ತು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡಿ ಬಿಟ್ರಪ್ಪ. ಹೋಗೋಣ. ಸೂರತ್ ಕಲ್ ಹತ್ರ ಇದ್ದೀನಿ. ಅಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಬಂದಿದ್ದು, 1-1.5-2 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಬಂದು ಹಿಡ್ಕೊಂಡ್ರು, ನೋಡಿದ್ರು. ಒಂದು ಅರ್ಧ ಗಂಟೆ ಅವ್ರಿಗೆ ಫೋನ್ ಮಾಡಿಕೊಡು ಅಂದರು, ಮಾಡಿಕೊಟ್ಟೆ, ಎಲ್ಲ ಮಾತಾಡಿದ್ರು. ಲಾಸ್ಟಿಗೆ ಹೋಗು ಅಂತೇಳಿ ಬಿಲ್ ಕೊಟ್ರು. ಬನ್ನಿ ನಮ್ಮ ಪಾಟ್ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ. ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಉಡುಪಿ ಹತ್ರ ಇರ್ತಿದ್ದೆ, ಉಡುಪಿ ಬಿಡ್ತಿದ್ದೆ ನಾನು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಿಂಗ್ ಹಿಂಗೆ ಆಗ್ಬಿಡ್ತಾರೆ. ಸ್ನೇಹಿತರೆ, ಉಡುಪಿ ಬಿಟ್ಟು ಮುಂದೆ ಸಂತೆಕಟ್ಟೆ ಹತ್ರ ಹೋಗ್ತಾ ಇದ್ದೀನಿ. ರೋಡ್ ನೋಡಿ ಹೆಂಗಿದೆ ಅಂದರೆ, ಇದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ, ಹಂಗಾಗಿ ಸ್ವಲ್ಪ ಎಡವಟ್ಟು. ಇದೊಂದು ಕಂಪ್ಲೀಟ್ ಆದರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ರೋಡು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಜಾಮ್ ಆಪೋಸಿಟ್ ಜಾಮಲ್ಲಿ ಒಂದು ಮೀನು ಗಾಡಿ ಹೋಯ್ತು, 6 ವೀಲ್ ಲಾರಿ, ಇಲ್ಲಿ ಲೋಕಲ್ ಗಾಡಿ. ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಜಸ್ಟ್ ಪಾಸ್ ಆದರು ಅವರು. ಪಾಸಾದಾಗ ಹೇಳಿದ್ರು ಚಾನಲ್ ಅಂತ ಕೂಗಿದ್ರು, ಹೋಗೋಣ ಅಂದರೆ ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಹೋದ್ರು. ಏನು ಮಾಡ್ತಿ, ಇದು ಟ್ರಾಫಿಕಲ್ಲಿ ನಿಲ್ಸ್ಕೊಂಡು ಮಾತಾಡ್ಸೋಕ್ಕಾಗಲಿಲ್ಲ, ಹಂಗಾಗಿ ವಿಡಿಯೋ ಆನ್ ಮಾಡಿದೆ. ಬನ್ನಿ ಆರಾಮಾಗಿ ನೋಡಿ ಪಾಸ್ ಮಾಡ್ಕೊಂಡು ಹೋಗೋಣ. ಉಡುಪಿ ಪಾಸ ಸಂತೆಕಟ್ಟೆಯಲ್ಲಿ ಇದ್ದೀನಿ ಈಗ. ಎಲ್ಲ ಎಲ್ಲೆಲ್ಲಿ ಬರ್ತಾರೆ, ಎಳ್ಕೊಂಡು ಹೋಗ್ತಾ ಇರ್ತೀನಿ ಮೇಲೆ, ನನಗೇನಿಲ್ಲ. ಎಳ್ಕೊಂಡು ಹೋಗ್ತಾ ಇರೋದೇನೆ. ಉಡುಪಿ ಕುಂದಾಪುರ ಸೈಡವ್ರು ಸಿಕ್ಕಾಪಟ್ಟೆ ಜನ ಅವರಪ್ಪ. ಉಡುಪಿಯಲ್ಲೂ ಅಂತ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಿನ್ನೆ ಸುಮಾರು ಜನ ಮೆಸೇಜ್ ಹಾಕಿದ್ರು. ಭಾಳ ಖುಷಿ ಆಗ್ತೈತೆ ಮೆಸೇಜ್ ಆಗ್ತಾ ಇದ್ದಂಗೆಲ್ಲ. ನೋಡೋಣ, ಟೈಮ್ ಬಂದಾಗ ಎಲ್ಲರನ್ನೂ ಮೀಟ್ ಆಗೋಣ, ಎಲ್ಲರ ಜೊತೆನೂ ಮಾತಾಡ್ಸೋಣ. ಸದ್ಯಕ್ಕೆ ಇವಾಗ ಈ ಜಾಮ್ ಕ್ಲಿಯರ್ ಆಗ್ತಾ ಬರ್ತೈತೆ, ಹೊರಡೋಣ ಇಲ್ಲಿಂದ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸಿದ್ದಾಪುರದಲ್ಲಿದ್ದೀನಿ. ಕುಂದಾಪುರ ಎಲ್ಲ ಬಿಟ್ಟು ಮುಂದೆ ಸಿದ್ದಾಪುರ. ಈ ಒಂದು ಊರು ವಿಡಿಯೋ ನಾನು ಯಾವತ್ತೂ ಮಾಡಿಲ್ಲ ಲಾಗಲ್ಲಿ, ಅದಕ್ಕೆ ಇವತ್ತು ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ. ನೋಡಿ, ಅಲ್ಲಿಂದ ಒಂದು 407 ಬರ್ತೈತಲ್ಲ, ಈ ರೋಡು
ನೋಡಿ ಈ ರೋಡು ಉಡುಪಿಯಿಂದ ಬರುತ್ತೆ ನೋಡಿ. ಈ ರೋಡು ಆ ಗಾಡಿ ಬರ್ತಿದ್ದಲ್ಲ ಅದು ಉಡುಪಿಯಿಂದ ಬರುತ್ತೆ ಆ ರೋಡು. ಆ ರೋಡಲ್ಲಿ ಸಿಕ್ಕಾಪಟ್ಟೆ ಅಪ್ಪು. ನಮ್ಮ ಗಾಡಿ ಬರುತ್ತೆ ಆದರೆ ಸಿಕ್ಕಾಪಟ್ಟೆ ಅಪ್ಪು. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಾತ್ರ ಹಂಗೆ ಹೋಗ್ತೀವಿ, ಆ ಕಡೆಯಿಂದ ಬರ್ಬೇಕಾದ್ರೆ ಕುಂದಾಪುರ ಬಂದೇ ಬರೋದು. ಒಂದು ಟೋಲ್ ಎಕ್ಸ್ಟ್ರಾ ಹೋದ್ರೆ ಪರವಾಗಿಲ್ಲ ಅಂತೇಳಿ. ಇದು ಬಸ್ ಸ್ಟ್ಯಾಂಡು, ಸಿದ್ದಾಪುರ ಬಸ್ ಸ್ಟ್ಯಾಂಡ್ ನೋಡಿ ಹೇಗಿದೆ ಊರು. ಇಲ್ಲಿ ಕಂಬಳ ಆಟೋದಿಂದ ನೋಡಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಂಬಳ ಜಾಸ್ತಿ, ಈ ಕಡೆ ಇರೋರೆಲ್ಲ ನೋಡೋಕೆ ಭಾರಿ ಖುಷಿ ಆಗುತ್ತೆ. ಹಿಂಗೆ ಯಾಕೆ ಬರಲ್ಲಪ್ಪ ಅಂದರೆ ಸಿಕ್ಕಾಪಟ್ಟೆ ಅಪ್ಪಿರೋದ್ರಿಂದ ಓನರ್ಗಳು ಬೇಡ ಅಂತಾರೆ. ಹಂಗಾಗಿ ನಾವು ಹಿಂಗಾಸಿ ಸುತ್ತಾಕ ಬಂದ್ಬಿಡ್ತೀವಿ. ಕಿಲೋಮೀಟ್ರು ಒಂದು 5 ಕಿಲೋಮೀಟ್ರ್ ಏನೋ ಸೇವ್ ಆಗ್ಬೋದು ಹಿಂಗಾಸಿ ಬಂದರೆ. ಈಗ ನಾವು ಬರೋ ಸ್ವಲ್ಪ 5 ಕಿಲೋಮೀಟ್ರ್ ಏನೋ ಜಾಸ್ತಿ ಆಗುತ್ತೆ ಅಷ್ಟೇ. ಒಟ್ನಲ್ಲಿ ರೋಡ್ ಚೆನ್ನಾಗಿದೆ, ಹಂಗಾಗಿ ಹಿಂಗೆ ಬಂದ್ಬಿಡ್ತೀವಿ. ಬನ್ನಿ ಹೋಗೋಣ. ನಾವು ಹಾಕಿದ್ದು ಪ್ಲ್ಯಾನೇ ಬೇರೆ, ಅದಾಗಿದ್ದು ಎಡವಟ್ಟೆ ಬೇರೆ. ನಾನು ನಿನ್ನೆ ಪ್ಲ್ಯಾನ್ ಹಾಕಿದ್ದು ಹೆಂಗೆ, ಗಾಡಿ ಬೇಗ ಲೋಡ್ ಮಾಡ್ಕೊಂಡು ಬಿಟ್ಬಿಡೋಣ, ಘಾಟು ಡೇಲ್ ಹಚ್ಚೋಣ, ಅಲ್ಲೊಂದು ಫಾಲ್ಸ್ ಬರುತ್ತೆ, ಆ ಫಾಲ್ಸ್ ಎಲ್ಲ ನೋಡ್ಕೊಂಡು ಕ್ಲೀನಾಗಿ ಗಿಡ ಮಾಡ್ಕೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ದೆ. ಅದಾಗಿದೆ ಎಡವಟ್ಟು. ಏನಾಗ್ಬಿಡ್ತಂದರೆ ಗಾಡಿ ಬೆಳಗ್ಗೆನೇ ಶೆಲ್ಪ್ ಆಗಿಲ್ಲ. ಬೆಳಗ್ಗೆನೇ ರಾಮಾಯಣ ಮಾಡ್ತು, ಶೆಲ್ಪ್ ಆಗಿಲ್ಲ. ಆಮೇಲೆ ಗಾಡಿ ಒಳಗೆ ಹೋಗೋದು 9:30 ಆಗೋಯ್ತು. 9:30 10 ಗಂಟೆ ರಿಟರ್ನ್ ಬರಬೇಕಾಗಿರೋ ಗಾಡಿ ಒಳಗೆ ಹೋಗೋದೇ ಲೇಟ್ ಆಗ್ಬಿಡ್ತು. ಮತ್ತು ಹೋಗಿ ಬಂತು ಹಂಗಿಂಗೆಲ್ಲ ಲೇಟಾಗಿ ಬಿಡೋಷ್ಟೊತ್ತಿಗೆ 2 ಗಂಟೆ. 2 ಗಂಟೆ ಬಿಟ್ಟು ಮುಂದೆ ಬಂದೆ. ಸೇಲ್ ಟ್ಯಾಕ್ಸ್ನ ಹಿಡ್ಕೊಂಡು ಅವರು 1.5 ಅವರ್ ಟೈಮ್ ವೇಸ್ಟ್ ಮಾಡಿಬಿಟ್ರು. ಬರೀ ಟೈಮ್ ವೇಸ್ಟ್ ಮಾಡಿಬಿಟ್ರಿ ಇವತ್ತು. ಇಲ್ಲಾಂದರೆ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಘಾಟು ಡೇಲ್ ಹತ್ತಿಸ್ಬೇಕಾಗಿತ್ತು, ಒಳ್ಳೆ ವ್ಯೂಸ್ ಇರೋದು ಎಲ್ಲ ನೋಡ್ಕೊಂಡು ಹೋಗೋಣ, ಫಾಲ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಎಲ್ಲ ಎಡವಟ್ಟಾಯಿತು. ಈಗಲೂ ಟೈಮ್ ಬಂದು 6:45 ನೋಡಿ ಎಷ್ಟು ಬೆಳಕಿದೆ. 6:45 ಟೈಮ್ ಇವಾಗ, ಎಷ್ಟು ಬೆಳಕಿದೆ ನೋಡಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು 7-7:30 ಹತ್ರ ಆಗುತ್ತೆ ಫಾಲ್ಸ್ ಹತ್ರ ಹೋಗೋಷ್ಟೊತ್ತಿಗೆ. ಅಷ್ಟೊತ್ತಿಗಾಗಲೇ ಕತ್ಲಾಗ್ಬಿಡ್ತೈತೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಈ ರೋಡಲ್ಲಿ ಬರೋದು ಭಾಳ ಕಡಿಮೆ. ನೆಕ್ಸ್ಟ್ ಇನ್ನೇನು ಅಂಕೋಲ ರೋಡ್ ಓಪನ್ ಆದರೆ ಆ ಕಡೆನೇ ಕಳಿಸ್ತಾರೆ, ಈ ಕಡೆ ಕಳಿಸಲ್ಲ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಇವತ್ತು ಬಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ, ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಟ್ರೈ ಮಾಡೋಣ. ಸ್ವಲ್ಪ ಆದರೂ ಕಾಣ್ರೆ ವಿಡಿಯೋ ಮಾಡೋಕ್ಕಾಗುತ್ತೆ, ಇಲ್ಲ ಅಂದರೆ ಫುಲ್ ಕತ್ಲೆ ಆಗ್ಬಿಟ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ಹೆಂಗಾಗುತ್ತೋ ಹಂಗೆ ಆದಷ್ಟು ಟ್ರೈ ಮಾಡ್ಕೊಂಡು ಹೋಗೋಣ. ಹಂಗಾಗಿ ಮಂಗಳೂರಿಂದ ನಾನು ಸ್ಟಾಪ್ ಪಡ್ಕೊಬಂದೆ. ಇಲ್ಲ ಅಂಪೈರಲ್ಲಿ ಬಂದು ನಿಲ್ಲಿಸಿ ಒಂದ್ಸಲ ಟೈರ್ ಚೆಕ್ ಮಾಡಿ ಅಲ್ಲೊಂದು ಸ್ವಲ್ಪ ಟೀ ಕುಡ್ಕೊಂಡು ಈಗ ಬರ್ತಾ ಇದ್ದೀನಿ. ಸಿದ್ದಾಪುರ ಅಂತ ಬಿಟ್ಟಾಯಿತು. ನೆಕ್ಸ್ಟು ಹಳೆ ಅಂಗಡಿ, ಹೊಸ ಅಂಗಡಿನ ಹಳೆ ಅಂಗಡಿನ, ಊರ ಹೆಸರೇ ಕನ್ಫ್ಯೂಷನ್ ಆಗುತ್ತೆ ಕರೆಕ್ಟಾಗಿ. ನೋಡಿ ಆಲೆ ಕತ್ಲೆ ಆಗ್ತಾ ಬರ್ತೈತೆ ನೋಡಿದ್ರ. ಫಾರೆಸ್ಟ್ ಒಳಗಡೆ ಹೋದಂಗೆ ಹೆಂಗಾಗುತ್ತೆ. ರೋಡು ಮಳೆ ಬಂದೆಲ್ಲ ಕಿತ್ತೋಗಿದೆ. ಅಣ್ಣ 2 ವೀಲರ್ ಅಣ್ಣ ಹೋಗಣ್ಣ. ಬನ್ನಿ ಹೋಗೋಣ, ಘಾಟಲ್ಲಿ ಹೋಗಿ ನೋಡೋಣ. ಆದರೆ ವಿಡಿಯೋ ಮಾಡ್ಕೊಂಡು ಹೋಗೋಣ, ಇಲ್ಲಾಂದರೆ ಹಂಗೆ ಹೋಗೋದಾಗತ್ತೆ. ಸ್ನೇಹಿತರೆ ಘಾಟ್ ನೋಡಿ ಎಂಡಿಗೆ ಬಂದಿದ್ದೀನಿ. ಇಬ್ಬನಿ ನೋಡಿ ಹೆಂಗೈತೆ, ಫುಲ್ಲು ಎಂಡು ಬಂದಿದ್ದೀನಿ. ದೇವಸ್ಥಾನ ಹತ್ರ ಬಂದಿದ್ದೀನಿ. ಫುಲ್ಲು ಇಬ್ಬನಿ, ರೋಡೇ ಕಾಣ್ತಿಲ್ಲ. ಲೋ ಬೀಮ್ ಹಾಕಿರೂ ಅಷ್ಟೇ, ಹೈ ಬೀಮ್ ಹಾಕಿರೋ ಅಷ್ಟೇ. ಕಳೆದ ಟ್ರಿಪ್ಪು ನಮ್ಮ ಶ್ರೀಧರ್ ಅವ್ರು ಬಂದ್ಬಿಟ್ಟು ಫುಲ್ಲು ಮಳೆ ಅಂದರೆ ಮಳೆ. ನಮಗೆ ನೋಡಿ ಈ ಟ್ರಿಪ್ಪಲ್ಲಿ ಮಳೆನೇ ಇಲ್ಲ. ಒಂದು ಡ್ರಾಪು ಮಂಗಳೂರಿಂದ ಇಲ್ಲಿವರೆಗೂ ಮಳೆನೇ ಇಲ್ಲ. ಇಬ್ಬನಿ ಮಾತ್ರ ಸ್ಟಾರ್ಟ್ ಆಗವಷ್ಟೇ, ಮಳೆ ಮಾತ್ರ ಇಲ್ಲವೇ ಇಲ್ಲ. ಅಪಘಾತ ಪೀಡಿತ ವಲಯ, ನಿಧಾನವಾಗಿ ಸಾಗಿ. ನೋಡಿ ರೋಡೇ ಕಾಣ್ತಿಲ್ಲ. ಎಲ್ಲಿ ಸ್ಪೀಡಾಗಿ ಹೋಗೋದು ಇದ್ರಾಗೆ, ಎಲ್ಲಿ ಏನೈತೆ ಅನ್ನೋದೇ ಕಾಣ್ತಿಲ್ಲ. ಹೋಗಿ ಇದ್ರಾಗ ಯಾವ ಸ್ಪೀಡ್ ಹೋಗೋದಪ್ಪ. ಸ್ನೇಹಿತರೆ ಹೊಸನಗರ ಬಂದಿದ್ದೀನಿ. ಹೊಸನಗರ ಬರೋಕ್ಕಾಗಲೇ ಟೈಮು
9:15 ಬಾ. ಆ ರೂಟ್ ಆಗ್ಬಿಟ್ಟಿದ್ರೆ ನಮಗೆ ಹುಬ್ಳಿ ರೂಟ್ ಆಗ್ಬಿಟ್ಟಿದ್ರೆ ಆ ರೂಟಲ್ಲಿ ಓಡಿಸಿ 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 ಸೂಟ್ ಆಗ್ಬಿಟ್ಟು ಈ ರೂಟಲ್ಲಿ ಆಗ್ತಾಯಿಲ್ಲ ನಮಗೆ. ಇಲ್ಲಿ ಬರೋಷ್ಟೊತ್ತಿಗೇ ಫುಲ್ಲು ಮೈಕೈ ನೋವು ಸುಸ್ತಾಗ್ಬಿಡೈತೆ. ಅದು ಸಿಟಿ ಒಳಗೆ ಹೋಗುತ್ತೆ, ಇದು ಬೈಪಾಸ್ ಥರ. ಎಲ್ಲರ ಜಾಗ ಇದ್ದರೆ ಒಂದು ಸ್ವಲ್ಪ ಹೊತ್ತು ನಿಲ್ಸೋಣ, ಯಾಕಂದರೆ ಫುಲ್ಲು ಟಯರ್ಡ್ ಆಗ್ಬಿಡೈತೆ. ಗೇರ್ ಚೇಂಜ್ ಮಾಡಿ 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 ಡೀಸೆಲ್ ನೋಡಿ ಆರಾಮಾಗಿ ನಮ್ಮ ಅಂಕೋಲ ರೂಟ್ ಆಗ್ಬಿಟ್ಟಿದ್ರೆ ಕರೆಕ್ಟಾಗಿರೋದು. ಏನು ಮಾಡೋಕ್ಕಾಗಲ್ಲ, ಏನು ಓಪನ್ ಆಗಿಲ್ಲ ರೋಡು. ನಾಳೆ ನಾಡ್ದಲ್ಲಿ ಓಪನ್ ಆಗ್ಬೋದು. ಓಪನ್ ಆಗ್ಬಿಟ್ರೆ ಆ ಕಡೆನೇ ಬೆಸ್ಟು, ಈ ಕಡೆದಕ್ಕಿಂತ ನಮ್ಗೆ ಅಂಕೋಲನೇ ಬೆಸ್ಟು. ಇಲ್ಲಿ ಸೈಡ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಸೈಡ್ಗೆ ಹಾಕ್ಕೊಂಡು ಯಾರಪ್ಪ ಹೊಸನಗರ ಸರ್ಕಲ್ ಇದು. ಅಲ್ಲಿ ಬಸ್ ಸ್ಟ್ಯಾಂಡು ಪೊಲೀಸ್ ಸ್ಟೇಷನ್ ಹತ್ರ ಇರೋದು. ಸ್ನೇಹಿತರೆ, ರಿಪ್ಪನ್ಪೇಟೆ ಬಂದೆ, ಟೈಮು 11:15 ಆಯ್ತಾ ಬಂತು. ಎಲ್ಲ ಕ್ಲೋಸ್ ಆಗಿದೆ ನೋಡಿ, ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ. ಅಲ್ಲಿ ನಮ್ಮ ಮಾವ ನಿಂತಿದ್ದಾರೆ, ಪೊಲೀಸ್ನವರು. ಸರ್ಕಲಲ್ಲಿ ಪೊಲೀಸ್ನವ್ರು ನಿಂತಿದ್ರು. ನರಕ ನರಕ ತೋರಿಸ್ತಾ ಐತೆ ಅಂದರೆ ಎಕ್ಸ್ಲೇಟ್ರ್ ಮೇಲೆ ಕಾಲು ಕೊಡೋಕ್ಕಾಗ್ತಿಲ್ಲ, ಅಷ್ಟು ಕಾಲು ನೋವು, ಸುಸ್ತು, ಟಯರ್ಡು. ನಮಗೇನಿದ್ರು ನಮ್ಮ ರೂಟೇ ಬೆಸ್ಟು, ಯಲ್ಲಾಪುರ ರೂಟು. ಬಾ, ಟ್ರಿಪ್ಪು ಹೆಂಗೋ ಬಂದ್ಬಿಟ್ಟು ಘಾಟ್ ಹಚ್ಕೊ ಬಂದ್ಬಿಟ್ಟು ಅಲ್ಲೇ ಮಲಿಕೊಂಬಿಟ್ಟಿದ್ದೆ, ನಗರದಲ್ಲೇ ಮಲಿಕೊಂಬಿಟ್ಟಿದ್ದೆ. ಈ ಟ್ರಿಪ್ಪು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ರಿಪ್ಪನ್ಪೇಟೆ ಬರೋಷ್ಟೊತ್ತಿಗೆ ಸಾಕಾಗಿ ಕೈ ಕಾಲು ಎಲ್ಲ ನೋವು, ಬ್ರೇಕ್ ತುಳಿಯೋಕ್ಕಾಗ್ತಿಲ್ಲ, ಎಕ್ಸ್ಲೇಟರ್ ತುಳಿಯೋಕ್ಕಾಗ್ತಿಲ್ಲ. ನಿಲ್ಸೋಣ ಅಂತ ಎಲ್ಲರೂ ನಿಲ್ಸಿ ಮಲಿಕೊಂಬಿಡೋಣ ಅನಿಸ್ತೈತೆ. ಗಾಲೆ 3 ದಿನ ರೆಸ್ಟ್ ತಗೊಂಡಿದ್ದೀವಿ, ಈಗಲೂ ಮಲಿಕೊಂಡ್ರೆ ಹೆಂಗೆ ಅನ್ನೋದು ಗೊತ್ತಾಗ್ತಿಲ್ಲ. ಆದರೂ ಮಾತ್ರ ಆ ಕಡೆ ಓಡಿಸಿ 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 ಅಭ್ಯಾಸ ಆಗ್ಬಿಟ್ಟು ಹೈವೇಲಿ ಇಲ್ಲಿ ಗೇರ್ ಕೊಟ್ಟು 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 ಸಾಕಾಗ್ಬಿಡ್ತು ನಮಗಂತೂ. ಸಾಕಾಗ್ಬಿಡ್ತಂದ್ರೆ ಹೊಸಿ ಸಾಕಾಗ್ತಿಲ್ಲಪ್ಪ. ಈ ಕಾಲೆಲ್ಲ ನೋವು, ಅಷ್ಟು ನೋವಾಗ್ತಿಲ್ಲ. ಬನ್ನಿ, ನೆಕ್ಸ್ಟ್ ಇನ್ನೇನು 500ವರೆಗೂ ಹೋಗ್ಬಿಟ್ಟು 500ಗೆ ನಿಲ್ಲಿಸಿ 1-2 ಅವರ್ ಮಲಿಕೊಂಡು ಹೋಗೋಣ. ಇಲ್ಲಾಂದ್ರೆ ಆಗಲ್ಲ, ಮೈಕೈ ನೋವು ಸಿಕ್ಕಾಬಡೆ ಸುಸ್ತಾಗ್ತೈತೆ, ತುಂಬ ಟಯರ್ಡ್ ಆಗ್ತೈತೆ. ಗಾಡಿ ಓಡ್ಸೋಕ್ಕೆ ಎಕ್ಸ್ಲೇಟ್ರ್ ಮೇಲೆ ಕಾಲಿಕ್ಕಾಗ್ತಿಲ್ಲ. ಎಕ್ಸ್ಲೇಟ್ರ್ ಎಷ್ಟು ಸ್ಮೂತಾಗಿರುತ್ತೆ, ಅದ್ರ ಮೇಲೆ ಕಾಲಿಕ್ಕಾಗ್ತಿಲ್ಲ. ಕಾಲು ನೋವು, ಅಷ್ಟೊಂದು ಕಾಲು ನೋವು, ಅಷ್ಟು ಸುಸ್ತಾಗ್ಬಿಟ್ಟಿದೆ. ಬ್ಯಾಕ್ ಪೇನ್ ಬೇರೆ, ಬೆನ್ನು ಬೇರೆ ನೋವ್ತೈತೆ, ಎಲ್ಲ ಉಮ್ಮಕ್ಕೆ ಬಂದವೆ. ಸವಾಸ ಬೇಡಪ್ಪ ಇನ್ನು ಈ ರೋಡಲ್ಲಿ. ಏನಿದ್ರೆ ಮಾಮೂಲಿ ಯಲ್ಲಾಪುರ ರೋಡೇ ಬೆಸ್ಟ್. ಬರ್ರಿ ಹೋಗೋಣ ಆರಾಮಾಗಿ. ಫಸ್ಟು 500 ಬತ್ತಿದ್ದಂಗೆ 1-2 ಅವರ್ ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ, ಇಲ್ಲಾಂದ್ರೆ ಆಗಲ್ಲಪ್ಪ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಲೆಬೆನ್ನೂರಾಗಿದ್ದೀನಿ. ಇಲ್ಲೊಂದು ನೋಡಿ, ಎಲ್ಲ ಕಡೆ ಡ್ಯಾಮ್ ಎಲ್ಲ ತುಂಬಿ ನೀರು ಹರಿದು ಅವಾಂತರಗಳು ಮಾಡಿದೆ. ಆದರೆ ಇಲ್ಲಿ ನಮ್ಮ ಮಲೆಬೆನ್ನೂರು ಕೆರೆಯಲ್ಲಿ ನೀರೇ ಇಲ್ಲ, ಫುಲ್ಲು ಖಾಲಿ, ಸ್ವಲ್ಪ ಐತಷ್ಟೇ. ಇದು ಮಲೆಬೆನ್ನೂರು ಕೆರೆ ನೋಡಿ, ಇವಾಗ ಕಾಣ್ಬೋದು, ನೋಡಿದ್ರಾ? ನೀರೇ ಇಲ್ಲ, ಖಾಲಿ ಖಾಲಿ ಖಾಲಿ. ಎಲ್ಲ ಡ್ಯಾಮ್ಗಳು ಫುಲ್ಲಾಗ್ಯಾವೆ, ಎಲ್ಲ ಕಡೆ ಫುಲ್ಲಾಗಿ ನೀರು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇಲ್ಲಿ ನೋಡ್ರೆ ಮಲೆಬೆನ್ನೂರು ಕೆರೆ ಖಾಲಿ. ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲೂ ಯಾವ ಕೆರೆನೂ ತುಂಬಿಲ್ಲ, ಮಳೆ ಕಡಿಮೆ. ಬರೀ ನಾ ಬಂದು ಶಿಸ್ತಾಗ 500 ಬಂದು ಮಲಿಕೊಂಬಿಟ್ಟೆ, ಆಗಲಿಲ್ಲ, ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಡ್ತು. 500 ಮಲಿಕೊಂಡು ಅಲ್ಲಿಂದ 3 ಗಂಟೆಗೆ 3 ಕಾಲಿಗೇನೋ ಎದ್ದುಬಿಟ್ಟೆ.
ನಾಲ್ಕು ಅಲ್ಲ 3:30ಗೇನೆ ಎದ್ಬಿಟ್ಟೆ. 4:15 ಇದಕ್ಕೆ ಬಂದೆ, ಅದು ಸವಲಂಗ. ಬಂದು ತಿರ್ಗಾ ಮತ್ತೆ ಮಲಿಕೊಂಬಿಟ್ಟೆ. ಫುಲ್ಲು ನಿದ್ದೆ ಟಯರ್ಡು. ಅಲ್ಲೂ ಮಲಿಕೊಂಡು ಅಲ್ಲಿಂದ ಬೆಳಗ್ಗೆ ಎದ್ದುಬಿಟ್ಟು ಬರ್ತಾ ಇದ್ದೀನಿ. ಇದು ಬಂದು ನಮ್ಮ ಮಲೆಬೆನ್ನೂರು ಊರು. ಇಲ್ಲೂ 4-5 ಜನ ಸಬ್ಸ್ಕ್ರೈಬರ್ ಅವರೇ, ಇಲ್ಲೂ ಮೆಸೇಜ್ ಆಗ್ತಾ ಇರ್ತಾರೆ. ಅದು ಅಲ್ಲದೆ ಈ ಊರು ನಮಗೊಂಥರ ಗೊತ್ತಿರಲೇಬೇಕು. ಹಳಬ್ರು ವಿಡಿಯೋ ನೋಡ್ತಿರೋರಿಗೆ. ಭತ್ತ ಸೀಸನ್ ಬಂದರೆ ಈ ಊರಾಗ ರೆಗ್ಯುಲರ್ ಆಗಿರ್ತೀವಿ ನಾವು. ಒಂದಿನ ಬಿಟ್ಟು ಒಂದಿನ ಈ ಊರಿಗೆ ಬರ್ತಾನೆ ಇರ್ತೀನಿ, ಮಲೆಬೆನ್ನೂರಿಗೆ. ಕಳೆದ ಸೀಸನ್ನು ನಮಗೆ ಆಗಲಿಲ್ಲ. ಈ ಸೀಸನ್ ಅಂತೂ ಭತ್ತನೇ ಇಲ್ಲ, ನೀರಿಲ್ಲ ಅಂಥೇಳಿ ಬೆಳೆನೇ ಬೆಳೆದಿಲ್ಲ. ನೆಕ್ಸ್ಟ್ ಇನ್ನೇನಿದ್ರು ಡಿಸೆಂಬರ್ ಸೀಸನು, ಡಿಸೆಂಬರಾಗಿ ಬರುತ್ತೆ. ಆ ಸೀಸನಿಗೆ ಬರಬೇಕಷ್ಟೇ. ಈಗ ಇಲ್ಲೊಂದು ರೈಸ್ ಮಿಲ್ಲು, ನಾವು ರೆಗ್ಯುಲರಾಗಿ ಬರೋ ರೈಸ್ ಮಿಲ್ ಚನ್ಕೇಶ್ವ. ಇಲ್ಲೆಲ್ಲ ಐತೆ, ತಡ್ರಿ ತೋರಿಸ್ತೀನಿ ಹಿಂದೆ. ಕಳೆದ ಸೀಸನ್ನು ಡಿಸೆಂಬರ್ ಸೀಸನಾಗಂತೂ ಕಂಟಿನ್ಯೂ 6-7 ಟ್ರಿಪ್ಪು, ಒಬ್ರಿಗೇನೆ 7 ಟ್ರಿಪ್ಪು ಒಂದೇ ಮಿಲ್ಗೆ ಹೊಡೆದಿದ್ದೆ. ಆಮೇಲೆ ವೀರಭದ್ರೇಶ್ವರ ಮಿಲ್ಗೆ ಒಂದು 2 ಟ್ರಿಪ್ ಹೊಡೆದಿದ್ದೆ. ಆಮೇಲೆ ಬಸವೇಶ್ವರ ಮಿಲ್ಗೆ ಒಂದು 2-3 ಟ್ರಿಪ್ ಹೊಡೆದಿದ್ದೆ. ಈ ಮಿಲ್ಗೆ ಜಾಸ್ತಿ ಅಂದರೆ ಜಾಸ್ತಿ ಇದೇ ಮಿಲ್ಗೇನೆ ಹೊಡೆದಿದ್ದು. ದಾವಣಗೆರೆ ಅವು ಇವು ಎಲ್ಲ ಸೇರಿ ಒಂದು 15-20 ಟ್ರಿಪ್ ಹೊಡೆದಿದ್ವಿ. ನೋಡಿ ಇಲ್ಲಿದೆ, ನೋಡಿ ಇದೇ ಮಿಲ್ಲು ಸಿದ್ಧಲಿಂಗೇಶ್ವರ. ಕರೆಕ್ಟು, ಚನ್ಕೇಶ್ವರ ಅಲ್ಲ, ಸಿದ್ಧಲಿಂಗೇಶ್ವರ. ನೋಡಿ ಮಿಲ್, ನೋಡಿ ಸಿದ್ಧಲಿಂಗೇಶ್ವರ ರೈಸ್ ಮಿಲ್. ಈ ಮಿಲ್ಲೇ ಜಾಸ್ತಿ ಟ್ರಿಪ್ ಹೊಡೆದಿದ್ದು ಈ ಸಲ. ನೋಡೋಣ ಮುಂದಿನ ಸಲ ಹೆಂಗಾಗುತ್ತೆ ಅನ್ನೋದು ಕಾದು ನೋಡೋಣ. ಓಯ್ ನಿಧಾನ ಯಾಕೆ? ಮಲೆಬೆನ್ನೂರ ರೋಡ್ ನೋಡಿ ಹೆಂಗಾಗ್ಬಿಡವೆ. ಮಳೆ ಬಂದರೆ ಎಲ್ಲ ಕಡೆ ರೋಡ್ ಹಾಳಾಗ್ಬಿಡ್ತವೆ. ಬರಲಿಲ್ಲ ಅಂದರೆ ಊರೇ ಬರ ಬಂದ್ಬಿಡ್ತವೆ. ಬಂದರೆ ರೋಡೆಲ್ಲ ಹಾಳಾಗ್ಬಿಡ್ತವೆ. ಯಾಕಂದರೆ ಅಷ್ಟು ಒಳ್ಳೆ ಕಾಮಗಾರಿ ಮಾಡ್ತಾರೆ ನಮ್ಮ ರೋಡ್ ಕೆಲಸ ಮಾಡೋರು. ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಓನರ್ ಫೋನ್ ಮಾಡ್ತಾವ್ರಿ. ಭತ್ತ ಸೀಸನ್ ಆಗಿವಲ್ಲ ತೋರಿಸಿರಲ್ಲ ನಾನು, ಕಡಿಮೆ ಬರೀ ಮಿಲ್ಲು ಬಂದಿರ್ತೀವಿ ಅಷ್ಟೇ. ನೋಡಿ ಇದು ಬಸ್ ಸ್ಟ್ಯಾಂಡು, ಮಲೆಬೆನ್ನೂರು ಬಸ್ ಸ್ಟ್ಯಾಂಡ್. ವೀರಭದ್ರೇಶ್ವರ ರೈಸ್ ಮಿಲ್ಗೆ ಹೋಗೋ ದಾರಿ. ಅಣ್ಣ ಇರಣ್ಣ ಬರಬೇಡ. ಬರ್ರಿ ಆರಾಮಾಗಿ ಹೋಗೋಣ.